ಹುಟ್ಟಿದವರ ಸಣ್ಣ ಜಗಳದಿಂದ ಈಗ ತಮ್ಮ ಸಾವನ್ನಪ್ಪಿದ್ದಾನೆ. ಹೌದು ವೀಕ್ಷಕರೇ, ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶನಲ್ಲಿ. ಇಲ್ಲಿ ಅಣ್ಣ ಆದವನು, ಅಣ್ಣ ಮತ್ತು ತಮ್ಮ ಇಬ್ರು ಕೂಡ ಮನೆಯಲ್ಲೇ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿರುವಂತ ಒಂದು ಹೊಸ ಶೂಸ್ ಮನೆಗೆ ಡೆಲಿವರಿ ಆಗುತ್ತೆ. ಈ ಒಂದು ಹೊಸ ಶೂಸ್ ಆರ್ಡರ್ ಮಾಡಿರೋದು ಅಣ್ಣ. ಸೊ ಇವಾಗ ಆತ ಏನ್ ಮಾಡ್ತಾನೆ ಅಂತ ಅಂದ್ರೆ, ಇಲ್ಲಿ ನನ್ನ ಶೂಸ್ ಅನ್ನ ನೀನ್ ಹಾಕೊಳ್ಬೇಡ ಅಂತ ಅಂದ್ರಿ ತಮ್ಮ ಕೇವಲ 14 ವರ್ಷದ ಬಾಲಕ ನಾನು ಹಾಕೊಳ್ತೀನಿ ಅಂತ ಹೇಳಿ ಇವರಿಬ್ರು ಮಾತಿನಲ್ಲೇ ಜಟಾಪಟಿ ಆಗೋದಕ್ಕೆ ಆರಂಭ ಆಗುತ್ತೆ. ಆದ್ರೆ ಇಲ್ಲಿ ಮಾತಿನಲ್ಲಿ ಜಗಳ ಆರಂಭ ಆದ ನಂತರ ಆತ ಅಂದ್ರೆ ಅಣ್ಣ, ನನ್ನ ಶೂಸ್ ಅನ್ನ ನೀನ್ ಹಾಕೊಳ್ಬಾರ್ದು, ನನ್ನ ಶೂಸ್ ಹೇಗ್ ಹಾಕೊಳ್ತೀಯ ನೀನು, ಇದೇ ರೀತಿ ಮಾತಿನಲ್ಲಿ ಜಗಳ ಹೊರದಿ ಅದೂ ಸಹ ಕತ್ತರಿಯನ್ನ ತೆಗೆದು ತಲೆ ಮತ್ತು ಕೈ ಈ ಎರಡಕ್ಕೂ ಸಹ ಕುಯ್ದಿ ಅಲ್ಲೇ ಅವನು ಇಮಿಡಿಯೇಟ್ ಆಗಿ ಸ್ಪಾಟ್ ಆಗಿರೋದು ತಮ್ಮ ಆಗಿರ್ತಾನೆ. ಓಂ ಶ್ರೀ ಕಟಿಲದುರ್ಗಾ ಜ್ಯೋತಿಷ್ಯ ಕೇಂದ್ರ. ಕೆಲಸ ಆದ ನಂತರ ಗುರು ಕಾಣಿಕೆ, ಕೆಲಸ ಆಗದಿದ್ದರೆ ನಿಮ್ಮ ಹಣ ವಾಪಸ್. ಅಂದ್ರೆ ಕತ್ತರಿಯನ್ನ ಬಳಸಿ ಅಣ್ಣ ತನ್ನ ಸ್ವಂತ ತಮ್ಮ ಆದಂತ, ಅದು ಕೂಡ 14 ವರ್ಷ ಬಾಲಕ, ಆತನಿಗೆ ಕತ್ತರಿಯಿಂದ ಸಾಯಿಸ್ತಾನೆ. ಅಂದ್ರೆ ಅವನ್ಗೆ ಕೊಲ್ಲಬೇಕು, ನನ್ನ ತಮ್ಮನನ್ನ ನಾನು ಕೊಲ್ಲಲೇಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇಲ್ಲ ಅಂದ್ರೂ ಕೂಡ ಇಲ್ಲಿ ಅವರಿಬ್ಬರ ಮಾತಿನ ಜಗಳ ಯಾವಾಗ ಫಿಸಿಕಲ್ ಆಗೋದಕ್ಕೆ ಆರಂಭ ಆಗತ್ತೆ, ಆ ಒಂದು ಸಂದರ್ಭದಲ್ಲಿ ಕೋಪ ವಿಕೋಪಕ್ಕೆ ಏರಿದಾಗ ಅಣ್ಣ ತನ್ನ ತಮ್ಮನನ್ನ ಸಾಯಿಸ್ತಾನೆ. ಆದ್ರೆ ಇಲ್ಲಿ ತಮ್ಮ 14 ವರ್ಷದ ಬಾಲಕ ಸತ್ತ ನಂತರ ಆತ ಈಗ ಅಂದ್ರೆ ಇನ್ನ ಕೂಡ ಜೀವ ಬದುಕಿರ್ತಾರೆ, ತುಂಬಾ ರಕ್ತಸ್ರಾವ ಆಗಿದ್ರು ಕೂಡ ಆಸ್ಪತ್ರೆಗೆ ದಾಖಲಾದ ನಂತರ ಈಗ ಅವನು ಸಾವನ್ನಪ್ತಾನೆ. ಆದ್ರೆ ಇಲ್ಲಿ ಈ ಒಂದು ಘಟನೆ ಕಂಡಾಗ ಸ್ಥಳೀಯರು ಮತ್ತು ಕುಟುಂಬಸ್ಥರು ತುಂಬಾನೇ ಶಾಕ್ ಕೂಡ ಆಗ್ತಾರೆ ಮತ್ತು ತುಂಬಾ ದುಃಖ ಪಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಅಣ್ಣ ಸಾಯಿಸಿದ ನಂತರ ಮನೆ ಬಿಟ್ಟು ಹೋಗಿರುವುದಾಗಿ ಇಲ್ಲಿವರೆಗೂ ನಮ್ಗೆ ಗೊತ್ತಾಗಿದೆ.